ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೈಪಾಸ್ ಹೈವೇಯಲ್ಲಿ ಇಂದು ಬೆಳಗಿನ ಜಾವ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಬಸ್ನಲ್ಲಿದ್ದ ಸುಮಾರು 45 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಿಂಗಸೂರಿನಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಈ ಬಸ್ ಬೆಳಗಿನ ಜಾವ ಸುಮಾರು 4 ಗಂಟೆ ಸುಮಾರಿಗೆ ಹೈವೇಯ 150A ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಬಸ್ ಪಲ್ಟಿಯಾಗಿದ್ದು ಕೆಲ ಪ್ರಯಾಣಿಕರಿಗೆ ತಲೆಗೆ ಗಾಯ, ಕೈಕಾಲು ಮುರಿತ ಸೇರಿದಂತೆ ವಿವಿಧ ಗಾಯಗಳಾಗಿವೆ. ಗಾಯಾಳುಗಳನ್ನು ತಕ್ಷಣವೇ ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ಮಾಹಿತಿ ತಿಳಿದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದಲ್ಲದೆ ಸಾರಿಗೆ ಇಲಾಖೆ ಸಿಬ್ಬಂದಿ ಹಾಗೂ ಡಿಪೋ ಮ್ಯಾನೇಜರ್ ಸಹಾಯಕರು ಆಸ್ಪತ್ರೆಗೆ ಧಾವಿಸಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ತಲಾ 500 ರಿಂದ 1800 ವರೆಗೆ ಆರ್ಥಿಕ ಸಹಾಯ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಬೆಳಗಿನ ಜಾವ ನಿದ್ರೆಯ ಮಂಪರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಒಟ್ಟಾರೆ ದೊಡ್ಡ ಅನಾಹುತ ತಪ್ಪಿದರೂ ಈ ಘಟನೆ ಪ್ರಯಾಣಿಕರಲ್ಲಿ ಭೀತಿಯನ್ನುಂಟು ಮಾಡಿದೆ. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಮೀಡಿಯಾದವರು ನಮಸ್ತೆ, ನಿಮ್ಮ ಹೆಸರು? ಉಮೇಶ್ ಅಂತ. ಸರ್, ಲಿಂಗಸೂರಿಂದ ಎಷ್ಟು ಗಂಟೆಗೆ ಬಿಟ್ಟಿತ್ತು ಬಸ್ಸು? ಸುಮಾರು ಒಂದು 9-9:30 ಬಿಟ್ಟಿತ್ತು ಸರ್. ನಿನ್ನೆ ಬಿಟ್ಟಾಗ ಅಲ್ಲಿ ಎಲ್ಲಿ ಊಟಕ್ಕೆ ನಿಲ್ಸಿದ್ರಾ? ಸಿರುಗುಪ್ಪ ದಾಟಿ ಒಂದು ಡಾಬಾಗೆ ನಿಲ್ಸಿದ್ರು ಸರ್. ಅದು ಡಾಬಾ ಊಟ ಮಾಡಿದ ಮೇಲೆ 12 ಗಂಟೆಗೆ ಡಾಬಾಕ್ಕೆ ಊಟ ಮಾಡಿ ಆಮೇಲೆ ಡ್ರೈವರು ಕಂಡಕ್ಟ್ರಿಗೆ ಬಸ್ ಚಾಲನೆ ಮಾಡೋದು ಕೊಟ್ಟವ್ರೆ. ಅವ್ರ ನಿದ್ದೆ ಮಂಪಲ್ಲಿ ಇದು ಚಳ್ಳಕೆರೆ ದಾಟಿ ಒಂದು 20 ಕಿಲೋಮೀಟ್ರಿಗೆ ಹಿರೂರು ರೂಟಿಗೆ ನಿದ್ದೆ ಮಂಪಲ್ಲಿ ಡಿವೈಡರ್ ಹೊಡೆದು ಗಾಡಿ ಪಲ್ಟಿ ಆಗಿದೆ. ಬಸ್ನಲ್ಲಿ ಎಷ್ಟು ಜನ ಇದ್ದೀವಿ? 40-45 ಜನ ಇದ್ದೀವಿ ಸರ್. ಎಷ್ಟು ಜನಕ್ಕೆ ಗಾಯ ಆಗಿದೆ? ಎಲ್ರಿಗೂ ಗಾಯ ಆಗಿದೆ. ಇವಾಗ KSRTC ಅವರು ಬಂದು ಎಲ್ಲ ಬರ್ಕೊಂಡು ಅವ್ರವ್ರ ಗಾಯಾಳುಗಳು ನೋಡಿ 1500 ಗಾಯದ ತೀವ್ರತೆ ನೋಡಿ ಎಷ್ಟೆಷ್ಟು ಕೊಡಬೇಕು ಅಂದಾಜು ಎಷ್ಟೆಷ್ಟು ಕೊಟ್ಟಿದ್ದಾರೆ? ಅದು ಕೊಟ್ಟವ್ರಿಗೆ ಗಾಯ ತೀವ್ರತೆ ನೋಡಿ 1700-1500 ಅಂತ ಕೊಟ್ಟವ್ರೆ. ದಾರಿ ಖರ್ಚಿಗೆ ಊಟಕ್ಕೆ ಗಾಡಿ ಖರ್ಚಿಗೆ ಊಟಕ್ಕೆ ಅಂತ ಹೋಗಲಿ ಅಂತ ಕೊಟ್ಟವ್ರೆ. ಓಕೆ ಸರ್, ಓಕೆ.